ವಾ ಏನಪ್ಪ ಇದು ಆಗ್ಲೇ ಕೋಳಿ ಕೂಗ್ತು ಬೆಳಕ್ ಬೇರೆ ಹರ್ಬಿಟ್ಟೈತೆ. ಓ ಇನ್ನೇನೇನ್ ಕೆಲಸ ಮಾಡೋದ ಒಳ್ಳೆ ಹಿಂಸೆ ಆಯ್ತಪ್ಪ. ಈಗ ಏನ್ ಮಾಡಕ್ಕೂ ಮೂಡೆ ಇಲ್ಲ ಮಲ್ಲ. ಇವಳೇನ್ ಇವಳು ಇಷ್ಟೊತ್ತಾದ್ರೂ ಮಲಗಿದಾಳೆ. ಬೆಳಕರ್ದೈತೆ ಕೋಳಿ ಕೂಗೈತೆ ಬರೀ ಮಲಿ ಕೊಲೆ ಆಯ್ತೀವಿ ಎಲ್ಲ. ಏನು ನಿಮ್ದು ರಾತ್ರಿ ಮನೆಗೆ ಬಿಡೋದ ಈಗಲೂ ಏಕೆ ಕಾಟ ನಿಮ್ದು ಏನಿ ಗೋಳ್ ನಿಮ್ದು? ಆಗ್ಲೇ ಬೆಳಕರ್ದೈತೆ ಕೋಳಿ ಕೂಗದೆ ಕೇಳ್ಸಲ್ಲ ನಿನ್ಗೆ? ಅರ್ಜೆಂಟ್ ಆಗಿ ಹೋಗಿ ಹಾಲು ಕರಿಬೇಕು. ಹೋಗು. ಎಷ್ಟ್ ಕರಿತೀರಿ ನೀವು? ಎಷ್ಟ್ ಕರಿತೀರ ಅಂತ ಹಿಂಗ್ ಆಡ್ತಿದ್ದೀರಾ ನೀವು? ಏನು ಚಮ್ಮ ಹಾಲ್ ಕರೀಲಿಕ್ಕೆ ಇಷ್ಟೆಲ್ಲ ರಾಟ ಮಾಡ್ತೀರಲ್ಲ. ನೆನ್ನೆ ರಾಜಕ್ಕೂ ನಿದ್ದೆ ಮಾಡಕ್ ಬಿಡಲ್ಲ, ಇಲ್ಲ ಹಗ್ಲಕ್ಕೂ ನಿದ್ದೆ ಮಾಡಕ್ ಬಿಡಲ್ಲ. ಏನ್ರಿ ಗೋಳಿ ಕತ್ತೀರಾ? ಜಾಸ್ತಿ ಗಂಡನ ನೀನು ಹೋಗುತ್ತಾ ಅಲ್ಲ ಕಣೆ, ಬೇಗ ಹಾಲು ಕರ್ದಿಲ್ಲ ಅಂದ್ರೆ ಹಾಲು ಉಂಡೆಯವ್ರು ಅವ್ರು ಬಂದ್ಬಿಟ್ಟು ಬೇಗ ತಗೊಂಡು ಹೋಗಿ ಅಕಸ್ಮಾತ್ ಉಳ್ಕೊಬಿಡ್ತು ಅಂದ್ರೆ ನಾವಿಬ್ರು ಗಡ ಗಡ ಅಂತ ಕುಡಿಬೇಕಾಗುತ್ತೆ. ಅರ್ಥ ಆಗಲ್ಲ ನಿಂಗೆ? ಅಂತ ಬೇಗ ಇದು ಹಾಲು ಕರಿಯಕ್ ಗೊತ್ತಾಗಲ್ವಾ? ನನ್ನ ಬೇರೆ ಹೇಳ್ಸ್ಬೇಕಾ? ಅಷ್ಟು ಅರ್ಥ ಆಗೋದಿಲ್ವಾ? ನಾನೇ ಬೇಕಾ ನಿಮ್ಗೆ? ನಿಮ್ ಕೆಲಸ ಮಾಡ್ರಿ. ನನಗೆ ತರ ಗಂಡಸರ ಮೇಲೆ ತೋರಿಸ್ತೀನಿ. ನೀ ಯಾರು ಬೇಕಾದಾಗ ಯಾವಾಗ ನಾಗಿಲ್ಲ ನೀವೇನ್ ಮಾಡ್ತೀರಾ? ನಿಮ್ಗೆ ಏನು ಮಾಡಕ್ಕಾಗಲ್ಲ. ತೋರಿಸ್ತೀನಿ ಕಣಲ್ಲಿ, ನಾನು ತೋರಿಸ್ತೀನಿ ನೋಡೆ. ನಾನು ನೋಡ್ತೀನಿ ಅದೇ ತೋರಿಸ್ತೀರಾ ಅಂತ. ಪಾತ್ರೆ ಎಲ್ಲಿಟ್ಟಿದ್ಯಾ? ಪಾತ್ರೆ ಗಚ್ಚಿ ಬರಲ್ಲ ಮತ್ ಗಂಡಸನ್ನ ತೋರಿಸ್ತೀನಿ ಅಂತ ಬಚ್ಕೋತೀರಲ್ಲ. ಅದ್ ಯಾವ ಸಿಮ್ಮೆ ಗಂಡಸು ಅದು ಅಲ್ಲೇ ಇಟ್ಟಿದ್ದೀನಿ ನೋಡಿ. ಬರ್ತೀನಿ ಇರೋ ನೀನು ಮಾಡ. ಬೆಳ್ಳಿ ಮೂಡಿತು ಕೋಳಿ ಹೋಗಿದ್ದು, ಬೆಳ್ಳಿ ಮೂಡಿತು ಕೋಳಿ ಹೋಗಿದ್ದು. ಕರಿಯೋಕೆ ಟೈಮು ಆಯ್ತು. ಬಾರ ಬಾ 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 ಚಿನ್ನ ಹಾಲು ಕೊಡಮ್ಮ. ಗಂಗೆ ಬಾರೆ ತುಂಗೆ ಬಾರೆ, ನಾನು ತುಂಬಾ ಹಾಲು ನೀಡೆ. ತುಂಗೆ ಬಾರೆ ನಾನು ತುಂಬಾ ಹಾಲು ನೀಡೆ. ಕಸವನ್ನೇ ತಿಂದರು ನಮಗೆ, ಹಾಲನ್ನೇ ನೀಡುವೆ ನಮಗೆ. ಹಾಲನ್ನು ಕುಡಿಯುವ ಹಾಲನ್ನು ಕುಡಿಯುವ ಜನರು ಕಸವನ್ನೇ ಕುಕ್ಕಲಿಗರು. ಶುಭವ ತರುವ ವಾರ ಜನರು ವಿಷವನ್ನೇ ಕಕ್ಕುತ್ತಲಿಹರು. ಏನೇ ಮಾಡ್ತಾ ಇದೀಯಾ? ಆಲ್ತೀನಿ ತಗೊಳ್ಳೆ, ಕಮ್ಮಿ ಮಾಡಗ ಹೋಗ. ನೋಡ್ತಾ ಇಲ್ವಾ ಕೆಲಸ ಮಾಡ್ತಾ ಇರೋದು? ಸುಮ್ಮನೆ ಕೂತ ಇದೀನ ನಾನು. ಹಾಲು ಹಾಕೋಕೆ ಡೈರಿಗೆ ಹೋಗ್ಬೇಕು, ಬೇಗ ಕಾಫಿ ಮಾಡ್ಕೊಡೆ. ನಿಮ್ಗಷ್ಟು ಅರ್ಜೆಂಟ್ ಇದೆ ಹೋಗಿರ್ರಿ. ನೀವು ಬರೋಷ್ಟಕ್ಕೆ ಕಾಫಿ ಮಾಡ್ಕೊಡ್ತೀನಿ, ಕುಡಿತೀರಂತೆ. ಹೋಗಿ ಹಾಕ್ಬಿಟ್ಟು ಬರೋಗ್ರಿ ಡೈರಿಗೆ ಹೋಗಿ. ಹಾಲು ಹಾಕೋಕೆ ಡೈರಿಗೆ ಹೋಗ್ಬೇಕು, ಬೇಗ ಕಾಫಿ ಮಾಡ್ಕೊಡೆ. ನಿಮ್ಗಷ್ಟು ಅರ್ಜೆಂಟ್ ಇದೆ ಹೋಗಿ ಬರೋಗ್ರಿ. ಅಷ್ಟೊಂದು ಕಾಫಿ ಮಾಡಿಟ್ಟಿರ್ತೀನಿ. ಯಾಕೆ ಒಳಗೆ ಕವ ಅಂತೀರ? ಯಾವಾಗ ನೋಡಿದ್ರು ನಿಂದು ಯಾವಾಗ್ಲೂ ಹಿಂಗೆ ಇದ್ದದ್ದೇ ನಿಂದು. ಸಾಕಾಗಿ ಹೋಗೈತೆ ನಿಮ್ಗೆ. ಹೋಗ್ರಿ ಫಸ್ಟ್ ಹಾಲು ಹಾಕಿ ಬರೋಗ್ರಿ. ಬಾರಿ ಗಂಡ್ಸು ಪಾತ್ರ ಎಲ್ಲ ನಿದ್ದೆ ಮಾಡಕ್ಕೆ ಬಿಡಲ್ಲ. ಅದ್ ಏನ್ ಶಕ್ತಿ ತುಂಬಾಯ್ತು ಹಂಗೆ ಅಂತ ಗೊತ್ತಿಲ್ಲ. ದೆವ್ವಾಗಿವ ನಮ್ಮ ಮೈಯೊಳಗೆ ಸೇರ್ಕೊಂಡ್ಬಿಟ್ಟೈತಾ ಏನು ಅದು ಗೊತ್ತಾಯ್ತಾ ಇಲ್ಲ. ಅಲ್ಲಿಂಗ್ ಡೈರಿಗೆ ಬೇರೆ ಹೋಗಿದ್ದಾನೆ. ಬಂದ್ಮೇಲೆ ಇನ್ನೇನ್ ಕೆಲಸ ಕೊಡ್ತಾನೆ ಏನೋ. ಬದ್ಲಿ ಕೇಳ್ತೀನಿ. ಆ ಶಕ್ತಿ ಎಲ್ಲ ಎಲ್ಲಿಂದ ಬರ್ತಾ ಇದೆ, ಹೆಂಗ್ ಬರ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ ನನ್ಗೂ. ಕೇಳ್ತೀನಿ ಬಂದ ಫಸ್ಟ್ ಹಂಗ ಅದನ್ನೇ ನಮ್ ಕೇಳೋದು, ಎಲ್ಲಿಂದ ಬರ್ತಾ ಇದೆ ಇವ್ ಶಕ್ತಿಗಳೆಲ್ಲ ಅಂತ. ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ. ಎಲ್ಲದ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ. ಡೈರಿ ಹಾಲು ಹಾಕಕ್ ಹೋಗ್ತೀನಿ ಅಂದ ಹಾಲು ಹಾಕ್ ಬರ್ಬೇಕಾದ್ರೆ ಇಷ್ಟು ಲೇಟ್ ಬರೋದು. ಅಲ್ಲಿ ಯಾವ ಚಂದುಳ್ಳಿ ಚಲೋ ಸಿಕ್ಕರ್ಲು ಅಂತ ಅವನ್ ಮುಂದೆ ನಾನು ಹಲ್ಕಿಸ್ಕೊಂಡ್ ನಿಂತ್ಕೊಂಡ್ಬಿಟ್ನಾ ಮಾತಾಡ್ತಾ. ಇಲ್ಲ ಮನೆ ಮರ್ತ್ಬಿಟ್ನಾ ಏನು ತಿಳ್ಕೊಂಡಿಲ್ವಲ್ಲ ಇವ್ದು ಕತೆ. ಹಾಲು ಜೇನು ಒಂದಾದ ಹಾಗೆ ಇನ್ನ ನೋಡಲು ನಾ ಓಡಿ ಬಂದನು, ಎಲ್ಲ ದೇವರ ನಾ ಬೇಡಿಕೊಂಡನು. ಏನೇ ಕಾಫಿ ರೆಡಿ ಮಾಡ್ದ ಇಲ್ಲ? ನಾನು ಹೊಲ್ದ ಹತ್ರ ಹೋಗ್ಬೇಕು. ನಿನ್ನ ಹಾಡ್ ಬೇರೆ ಡೈರಿ ಗಂಟೆ ಕೇಳಿಸ್ತಾ ಇದೆ. ಬೇಗ ಕಾಫಿ ತಗೋಬಾ. ಬೇಗ ಕಾಫಿ ತಗೋಬಾರೆ. ಎಷ್ಟೊತ್ ಮಾಡ್ತೀಯ? ಬರ್ತಾ ಇದ್ದೀನಿ. ಏನು ಹೇಳಿದ್ರೆ ಅವಾಗ್ಲೇ ನನ್ನ ನಾಡು ನನ್ನ ಇಷ್ಟ, ನಿಮ್ಗೆ ಕಷ್ಟ. ಹೌದಾ? ನನ್ನ ಹೆಂಡತಿ ನನ್ನ ಇಷ್ಟ. ತೆಗಿನ ಕೈ. ಯಾವಾಗ ನಿಮ್ಗೆ ಅದು ಬಂದ್ಬೇಡ ರಾತ್ರಿ ಅನ್ಬೇಡ. ನಿಮ್ಗೆ ಇದೇ ಕೆಲಸ ಆಗೋಯ್ತಲ್ಲ ನಿಮ್ಗೆ. ಅಲ್ಲ ನಿಮ್ಗೆ ಈ ಶಕ್ತಿ ಎಲ್ಲಿಂದ ಬರುತ್ತೆ ಅಂತ.
ಯಾವಾಗ್ಲೂ ಬರೀ ಇದೇನಾ ರಾಮಾಯಣ ಸದಾಶಿವ ಅದೇ ಜ್ಞಾನ ಯಾವಾಗ ಇದಿಗೆ ಆಡ್ತಿರ್ತೀರಲ್ಲ ನೀವು. ಅದೇ ಸ್ಪೆಷಲ್ ಶಕ್ತಿ. ಏನ್ ಶಕ್ತಿ? ಎಲ್ಲಿಂದ ಬರ್ತಾ ಶಕ್ತಿ? ಅದನ್ನ ಹೇಳಿ. ಎಲ್ಲ ದಿನ ಇದಿದೆ ಆಯ್ತಲ್ಲ, ಏನ್ ಹೇಳಿದ್ರು ಕೇಳಲ್ಲ. ಅದನ್ನ ಹೇಳಿ ಕರೆಕ್ಟ್ ಆಗಿ. ಅದೇ ಶಕ್ತಿ. ಅದೇ ಶಕ್ತಿ ಅಂದ್ರೆ ಏನ್ ಶಕ್ತಿ? ಏನ್ ಶಕ್ತಿ ಗೊತ್ತಾ? ಅದೇ ಏನು? ಅಯ್ಯೋ ನೀನ್ ಇಷ್ಟೇ ತಿಳ್ಕೊಂಡಿರೋದು. ಕರ್ನಾಟಕ ಸ್ಪೆಷಲ್ 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 ಶಕ್ತಿ. ಅದೇ ಸ್ಪೆಷಲ್ ಶಕ್ತಿ ಕರೆಕ್ಟ್ ಆಗಿ ಹೇಳ್ರಿ. ಹೌದಾ? ಏನಂಗ್ ಹೇಳ್ತೀರಾ? ಅಲ್ಲಿ ಊಟ ತಗೊಂಡ್ ಬರ್ತೀಯಲ್ಲ, ಅಲ್ಲಿ ಮಿಸಿನ್ ಮನೆ ಹತ್ರ ಮಾತಾಡೋಣ ಆರಾಮಾಗಿ. ಅಲ್ಲಿಗೆ ಬರ್ಬೇಕಾ? ಇಲ್ಲೇ ಹೇಳೋದಾಗಲ್ವಾ? ಇಲ್ಲ ಇಲ್ಲ, ಅದ್ ಅಲ್ಲಿಗೆ ಬರ್ಬೇಕು. ಯಾಕೆ? ಇಲ್ಲೇ ಹೇಳಿ. ಅದ್ ಹಂಗೇನೆ ಇರೋದ್ ನಾವಿಬ್ರೇ ತಾನೆ. 5 ಗಂಟೆ ಯಾಕೆ ಬರ್ಬೇಕು? ಹೇಳ್ರಿ ಏನು ಅಂತ. ಮತ್ತೆ ಹೇಳಿದ್ದೇನೆ, ಕರ್ನಾಟಕ ಸ್ಪೆಷಲ್ ಸ್ಪೆಷಲ್ ವ್ಯಕ್ತಿ ಅಂತ. ಏನ್ ಕರ್ನಾಟಕ ಸ್ಪೆಷಲ್ ನಿಮ್ದು? ಕಾಪಿ ಮಾಡೋ ಹುಡುಗಿ ಕೂಡ ಬೊಂಬಟ್ಟಾಗಳೆ. ಕಂಡೀನಿ ಕುಡ್ಗೋಲ್ ತಗೊಂಡಿ ಹೊಲದಲ್ಲಿ ಹೋಗಿ ಗೇಮೆ ಮಾಡ್ರಿ. ನಾನ್ ಹೋಗ್ತೀನಿ, ನೀವ್ ಬಂದ್ಮೇಲೆ ಎಲ್ಲ ಮಾಡ್ತೀನಿ. ಬಾ ನೀನು. ಹೋಗ್ರಿ ಫಸ್ಟ್. ಹೆಂಡತಿ ಒಬ್ಬಳು ಮನೆಯೊಳಗಿದ್ದರೆ ನನಗೆ ಕೋಟಿ ರೂಪಾಯಿ. ಹೊಲದಲ್ಲಿ ಹೋಗಿ ಗೇಮೆಯ ಮಾಡಿದ್ರೆ ನನಗೆ ಲಕ್ಷ ರೂಪಾಯಿ. ಕತೆ ಮುಗಿಯಿತೆ, ಆರಂಭದ ಮುನ್ನ ಲತೆ ಮಾಡಿ ಹೋಯಿತೆ. ನನ್ನ ಹೆಂಡತಿ ನನ್ನ ಹೆಂಡತಿ ಹಗಲಾದ್ರೆ ಉಗಿತಾಳೆ, ರಾತ್ರಿ ಆದ್ರೆ ಓದಿತಾಳೆ. ಕಾಯಿ ಕಾಯಿ ನುಗ್ಗೆಕಾಯಿ ಮಹಿಮೆಗೆ, ರಾತ್ರಿ ಪೂರ ನಿದ್ದೆ ಇಲ್ಲ ನನ್ನ ಹೆಂಡ್ರಿಗೆ. ಓ ರಾಮಣ್ಣ, ಯಾಕೆ ರಮಣ? ನಾನ್ ನೋಡಿ ಎಷ್ಟು ಖುಷಿಯಾಗಿ ಓಡಾಡ್ತಾ ಬರ್ತೀನಿ. ಯಾಕೆ ರಮಣ, ಏನಾಯ್ತು ರಮಣ? ನನ್ ಸಂಸಾರದ ವಿಚಾರ ಒಂದ್ ಹೇಳ್ತೀರಿ ಕೂತ್ಕೊಡ. ಅಯ್ಯಯ್ಯೋ, ಯಾಕೆ ರಾಮಣ್ಣ? ಏನ ಆಕಾಶನ ಬಿದೋದರಂಗ ಹಿಂಗ್ ಅಳ್ತಾ ಇದೀಯ ನೀನು? ಏನಾಯ್ತು ಅಂತದ್ದು? ಏನ್ ಹೇಳಿ ಚಕ್ರಣ, ಏನ್ ಹೇಳಿ? ಅತ್ತೆ ಅತ್ತೆ, ನಿಮ್ಮ ಪಂಚಾಯತಿಗೆ ನನಗೆ ಜೀವನ ಮಾಡಕ್ಕಾಗಲ್ಲ ಅಂತ ಅವ್ರ ಮನೆಗೆ ಹೊರಟೋಗ್ತೀನಿ. ಅಮ್ಮ ನಿಮ್ಗೆ ಮಗಳ ತರ ನೋಡ್ಕೊಂತ ಇದಾರೆ, ಮತ್ತೆ ನಿಮ್ಗೆ ಏನ್ ಕಷ್ಟ ಕೊಡ್ತಾ ಇದೀವಿ ನಾವು? ನಿಮ್ ಮಗಳ ತರ ನೋಡ್ಕೊಂತಿದೀವಿ, ನಿಮ್ ಚೆನ್ನಾಗಿ ನೋಡ್ಕೊಂತ ಇದೀವಲ್ಲ. ನಿಮ್ಗೆ ಏನ್ ಕಷ್ಟ ಆಗಿದೆ? ನಿಮ್ಗೆ ಯಾರಿಗೂ ತೊಂದರೆ ಆಗಿದೆ? ನಿನ್ ಮಗ ಸಂಸಾರನೇ ಮಾಡ್ತಿಲ್ಲ ಅತ್ತೆ, ನಾನು ಹೆಂಗೆ ಇರ್ಲಿ? ಮನೆ ಬಿಟ್ಟು ಆಚೆ ಹೋಗ್ತೀವಿ ಅಂತ ಸ್ವಲ್ಪ ಏನಾದ್ರು ನೀವಾದ್ರೂ ಹೇಳ್ಬಾರ್ದ ಅವ್ರಿಗೆ? ಸ್ವಲ್ಪ ಆಗಿರಿ ಈಗಿರಿ ಅಂತ ಸ್ವಲ್ಪ ಹೇಳ್ಬೇಕಾರೆ, ಅವ್ರ ಬುದ್ಧಿವಾದ ಸ್ವಲ್ಪ ಕಲಿಸ್ಬೇಕಾರೆ ನಾವು ದೊಡ್ಡವರಾಗಿ. ನೀವ್ ಹೇಳಿಲ್ಲ ಅಂದ್ರೆ ಮತ್ತೆ ಅವ್ರು ಅದೇ ತರ ಮಾಡ್ತಾರಲ್ಲ, ಮತ್ತೆ ಈ ಮುಂದೆ ಏನ್ ಗತಿ ಆಗುತ್ತೆ ರೀ? ಮತ್ತೆ ಕೇಳಿಲ್ಲ ನಮ್ಮ ಸೊಸೆ ನಮ್ಮ ಮಾತೇನ್ ಕೇಳ್ತಾರೆ. ಅದು ಮಗನೇ ಬಂದ ನೋಡ್ರಿ, ಏನೋ ವಿಚಾರಿಸೋಣ. ಏನಮ್ಮ ನಿನ್ ಸೊಸೆ ಏನೋ ಇವಿಂತಾವಳೆ? ಏನಪ್ಪಾ ನಿನ್ ಹೆಂಡತಿ ತಗೊಂಡ್ಬಂದು ಹೋಗ್ತಾಳಂತೆ. ನೀನಾಯ್ತು ನಿನ್ ಹೆಂಡತಿ ಆಯ್ತು, ನಿಮ್ ಪಾಟ್ ನೀವೇನಾದ್ರು ಮಾಡ್ಕೊಳ್ಳಿ. ನಮ್ ಮಾತು ನೀವ್ ಕೇಳ್ತಾನೆ ಇಲ್ಲ, ನಿಮ್ ಹೆಂಡತಿನೂ ಕೇಳ್ತಾರ, ನೀವು ಕೇಳ್ತಾ ಇಲ್ಲ. ನಿಮ್ ಇಷ್ಟ, ನೀವ್ ಎಲ್ಲಾದ್ರೂ ಹೋದ್ರೆ ನಿಮ್ ಪಾಡ್ ಏನಾದ್ರು ಮಾಡ್ಕೊಳ್ಳಿ. ಬಂದ್ರಿ ನಾವ್ ಒಳಗಡೆ ಹೋಗೋಣ, ಅವ್ರ ಪಾಡಲ್ಲಿ ಏನಾದ್ರು ಮಾಡ್ಕೊಳ್ಳಿ. ಅಮ್ಮ ನೀನು ಕೂಡ ಹಿಂಗ್ ಹೇಳ್ತಾ ಇದೀಯಲ್ಲಮ್ಮ, ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ಹೇಳಿ. ನೀನು ನಿನ್ ಹೆಂಡತಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ನಾವ್ ಮತ್ತೆ ಏನು ಮಾಡಕ್ಕಾಗುತ್ತಪ್ಪ? ನಿಮ್ ಪಾಡ್ ನೀವೇನಾದ್ರು ಮಾಡ್ಕೊಳ್ಳಿ. ನಮ್ಮ ಮಾತು ನಿಮ್ ಹೆಂಡತಿನಿ, ನಿಮ್ ಹೆಂಡತಿನೂ ಕೇಳ್ತಾರ, ನೀವು ಕೇಳ್ತಾರ. ಮಧ್ಯದಲ್ಲಿ ನಮ್ ಮಾತು ಯಾರು ಕೇಳ್ತೀರಿ? ಈ ಕಾಲದಲ್ಲಿ ಯಾರು ಕೇಳೋಕೆ ಹೋಗಲ್ಲ. ನಮ್ ಮಾತದೆ ನಿಮ್ಗೆ ಇಷ್ಟನೇ ಇಲ್ಲ. ನಿಮ್ ಪಾಡ್ ನೀವೇನಾದ್ರು ಮಾಡ್ಕೊಳ್ಳಿ ಅಪ್ಪ, ನಿಮ್ಗೆ ಸೇರಿದ್ವಲ್ಲ. ಪಾರ್ವತಿ ಮನೆ ಬಿಟ್ಟು ಹೋಗ್ತಾ ಇದೀಯಂತೆ, ನಿಮ್ಗೇನು ಕಡಿಮೆ ಮಾಡಿದ್ದೀನಿ ನಾನು? ಏನಿ ಮದ್ವೆ ಆಗ 5 ವರ್ಷ ಆಯ್ತು. ನಮ್ಮಮ್ಮಂಗು ನಿಮ್ಮಮ್ಮಂಗು ಒಂದ್ ಕೂಸ್ ಕೊಡಕ್ಕಾಗ್ಲಿಲ್ಲ. ನೀನೊಬ್ಬ ಗಂಡ್ಸ. ಪಾರ್ವತಿ ಪಾರ್ವತಿ ನಮ್ ಬಿಟ್ಟು ಹೋಗ್ಬೇಡವಲ್ಲ ಪಾರ್ವತಿ, ಪಾರ್ವತಿ. ಓ ಇದ ವಿಷಯ ಫಸ್ಟ್ ಹೇಳಕ್ಕಿಲ್ವಾ ನೀನು? ನಾನು ಬೇಜಾರ್ ಮಾಡ್ಕೊಂತೀಯ ಅಂತ ಹೇಳಿಲ್ಲ ಶಂಕರಣ್ಣ, ಹೇಳಿಲ್ಲ. ಇದು ವಿಚಾರ ಬಿಡು, ಯಾಕಷ್ಟೆಲ್ಲ ನೊಂದ್ಕತೀಯ? ನೋಡು ಹೆಂಗಿದ ಐಡಿಯಾ ಶಂಕರಣ್ಣ.
ಏನಣ್ಣ ಇದು? ಅಯ್ಯೋ ಏನ್ ಅನ್ಕೊಂಡಿದ್ದೆ ನೀನು? ರಾತ್ರಿ ಆಗಲು ನಿದ್ದೆ ಕೊಡ್ತಾ ಇಲ್ಲ ನನ್ನ ಹೆಂಡ್ರಿಗೆ. ಇದರಿಂದಾಗಿ ಅಣ್ಣ ಇದು ಯಾವ ರೀತಿ ಉಪಯೋಗಿಸ್ಬೇಕಣ್ಣ? ಇದು ಏನಿಲ್ಲಪ್ಪ, ಬೆಳಿಗ್ಗೆ 10 ml ರಾತ್ರಿ 10 ml ಖುಷಿಯಿಂದ ಆರಾಮಾಗಿ ತಗೋ. ಹೌದಾ? ಆಮೇಲೆ ನಿನಗೆ ಗೊತ್ತಾಗುತ್ತೆ. ನನ್ನ ಹೆಂಡ್ರು ಪಾಡ್ತ ಹತ್ರ ಬರಕ್ಕಿಲ್ಲ ಅವಳೆ. ನಾನು ಹೋಗ್ಬೇಕು ಬೇಗ. ಆಯ್ತು ಶಂಕರ, ಸಿಗುವ. ಆಯ್ತು ಶಂಕರ. ಶಂಕರಣ್ಣ ಒಳ್ಳೆ ಐಡಿಯಾ ಕೊಟ್ಟವನೆ. ನನ್ನ ಹೆಂಡತಿ ತವ್ರ ಮನೆಗೆ ಹೋಗವಳೆ. ಇದನ್ನ ಅಲ್ಲಿ ತೋರಿಸ್ಬಿಟ್ಟು ನನ್ನ ಶಕ್ತಿ ಏನು ಅಂತೇಳಿ ತೋರಿಸಿ ನನ್ನ ಹೆಂಡತಿನ ಕರ್ಕೊಂಬರ್ತೀನಿ ನಾನು. ಏನ್ರಿ ಎಂತ ಕೆಲ್ಸ ಆಯ್ತು? ನಮ್ ಮಗಳಿಗೆ ಎಂತಾನೆ ಕೊಟ್ ಮಾಡಿದ್ರಿ? ಇಷ್ಟ ದಿವಸ ಒಂದ್ ಮಗು ಆಗ್ಲಿಲ್ಲ. ಆಗ್ತದ? ಯಾವಾಗ ಆಗುತ್ತೆ? 5 ವರ್ಷ ಆಯ್ತಲ್ಲ. ಆಗ್ತೆ. ಬರೇ ನಾಯಿ ನೋಡ್ಕೊಂಡ್ ನಾಯಿ ಸಾಕದಾಯ್ತಲ್ಲ ನಮ್ದು. ಅದನ್ನೇ ಸಾಕೊಂಡ. ಯಾವಾಗ ನಾವ್ ನಮ್ ಮಗಳು ಪಾಪು ನೋಡ್ಕೊಳೋದು? ಎಂತಾನಿ ಕೊಟ್ ಮಾಡಿದ್ವಲ್ಲ ನಾವು. ನಮ್ಮನೆ ಬರ ಏನ್ ಮಾಡಕ್ ಆಗಲ್ಲ. ಹಂಗಂದ್ರೆ ಹೆಂಗೆ? ನನ್ ಮಗಳು ಬಾಳ ಹಾಳಾಯ್ತಲ್ಲ. ನಾನ್ ಹೇಳಿದ್ರೆ ಕೇಳಿಲ್ಲ, ಕೊಟ್ ಮಾಡ್ಬಿಟ್ಟೆ. ಹೆಂಗೆ ನನ್ ಮಗಳ ಜೀವನ? ಆಗ್ಬಿಟ್ಟೆ. ನಾನ್ ಇನ್ಮೇಲೆ ಅಲ್ಲಿಗೆ ಹೋಗಲ್ಲಮ್ಮ, ನಾನು ಇಲ್ಲೇ ಇದ್ಬಿಡ್ತೀನಿ. ಏನಾಯ್ತಮ್ಮ ನಿನ್ಗೆ? ಏನಾಯ್ತು? ಇಂತ ಮನೆ ಕೊಟ್ ಮಾಡ್ದೆ ಅಮ್ಮ ನೀನು. ಅನ್ಬಿಟ್ರೆ ಬೇರೆ ಯಾರು ಸಿಗ್ಲೇ ಇಲ್ಲ ನೀನು. ಬಂಡೆಕಲ್ ಬಿದ್ದೋಳ್ತರ ಆಡ್ತಿದ್ಯಲ್ಲ, ಏನಾಯ್ತು? ಅಯ್ಯೋ ನಾನೇನ್ ಹೇಳಿ, ನನ್ ಬಾಳೆ ಹಾಳ ಆಗೋಯ್ತು, ಸರ್ವನಾಶ ಆಗೋಯ್ತು. ಒಂದ್ ಮಗು ಕೊಡ್ತೀಯ 1 ವರ್ಷದಲ್ಲಿ ಅನ್ಕೊಂಡಿದ್ದೆ. 5 ವರ್ಷ ಆಯ್ತು, ಏನು ಇಲ್ಲ. ಏನಮ್ಮ ನಿಂದೇನಾಯ್ತು? ಏನ್ ಕತೆ? ಯಾಕ ಅವ್ನ್ ಚೆನ್ನಾಗ್ ನೋಡ್ಕೊಳಲ್ವಾ ನಿನ್ನ? ಅಮ್ಮ ನನ್ ಜೊತೆಗ್ ಸಂಸಾರನೇ ಮಾಡ್ತಿಲ್ಲ. ಮಗು ನಿನ್ನೆಲ್ಲಿಂದ ಎತ್ಕೊಡ್ಲಮ್ಮ ನೀಗೆ? ಅಯ್ಯೋ ದೇವ್ರೇ, ಎಂತಾನೆ ಕೊಟ್ಟು ತೊಂದ್ರೆ ಮಾಡ್ಬಿಟ್ನಮ್ಮ. ನಾನು ಗಿಣಿ ತರ ಸಾಕಿದ್ನಲ್ಲಮ್ಮ ನಿನ್ನ. ಎಂತ ಕೆಲ್ಸ ಆಯ್ತಮ್ಮ? ನಾನು ಎಂತಾನೆ ಕೊಟ್ಟು ಮಾಡ್ಬಿಟ್ನಮ್ಮ. ಹೇಳಿದ್ರೆ ಕೇಳಲಿಲ್ಲ ಇವ್ರು. ನಾನು ಎಷ್ಟು ಹೇಳ್ದೆ ಬೇಡ ಅಂತೇಳಿ. ಏನಪ್ಪ ಮಾಡೋದು? ನಾನು ಇನ್ಮೇಲೆ ಗಂಡನ್ ಮನೆಗ್ ಹೋಗಲ್ಲ ಅಮ್ಮ, ಇಲ್ಲೇ ಇದ್ಬಿಡ್ತೀನಿ. ಅಮ್ಮ ನೀನು ಇರೋದಕ್ ಬೇಡ ಅನ್ನಲ್ಲಮ್ಮ. ನನ್ ಮಗಳು ನನ್ ಮನೇಲಿ ಇರ್ತಾಳೆ. 3 ಜನ ಸುಮ್ಮನೆ ಇರ್ತಾರೇನಮ್ಮ? ಕೆಟ್ಟದಾಗ ಆಡ್ಕೊಂತಾರಮ್ಮ. ಚೆನ್ನಾಗ್ ಸರಿಯಾಗಿ ನೋಡಲ್ಲಮ್ಮ, ಕೆಟ್ಟ ದೃಷ್ಟಿಯಾಗಿ ನೋಡ್ತಾರಮ್ಮ. ಗಂಡನ್ ಬಿಟ್ಟಾಳು ಅಂತಾರಮ್ಮ. ಮಾಡ್ಕೊಂಡ್ ತಿನ್ಬೇಕು, ಎಷ್ಟೇ ಕಷ್ಟ ಆಗ್ಲಿ ಮಾಡ್ಕೊಂಡ್ ತಿನ್ಬೇಕಮ್ಮ. ಅವ್ನಿಗೆ ಕರ್ಸಿ ಬುದ್ಧಿ ಹೇಳ್ತೀನಮ್ಮ. ಏನ್ರಿ ಬೇಡ ಇದಕ್ಕೆ? ಈಗ ನಮ್ಮ ಮಳಿನ ಬರ್ಲಿ ಮಾತಾಡಿ ಕಳ್ಸಿಕೊಡೋಣ ಮಾಡೋಣ. ಏನ್ ಮುಖ ಇಟ್ಕೊಂಡ್ ಬಂದಿದ್ಯಪ್ಪ? ನಮ್ಮನೆಗ್ ಜಾಗ ಇಲ್ಲ, ಎದ್ದೋಗು. ಅತ್ತೆ ನಿಂಗಂದ್ರೆ ಹೆಂಗೆ ಅತ್ತೆ? ಇದಕ್ಕೆಲ್ಲ ಒಂದು ಪರಿಹಾರ ತಂದಿದ್ದೀರಿ ಅತ್ತೆ. ನಮ್ಮನೆ ಪಕ್ಕದ ಮನೆಯವರು ನನಗೆ ಒಂದು ಐಡಿಯಾ ಕೊಟ್ಟಿದ್ದಾರೆ ಅತ್ತೆ. ಸುಖ ಶಾಂತಿ ನೆಮ್ಮದಿಯಿಂದ ಇರೋಕೆ ಈ ಔಷಧಿ ಕೊಟ್ಟಿದ್ದಾರೆ ಅತ್ತೆ. ಇನ್ನು ಮುಂದೆ ಆದ್ರೂ ನಾನು ಸುಖ ಶಾಂತಿ ನೆಮ್ಮದಿಯಿಂದ ನನ್ನ ಸಂಸಾರ ನಾನು ನಡೆಸ್ಕೊಂಡು ಹೋಗ್ತೀನಿ. ನನ್ನನ್ನು ನಂಬಿ ನಿಮ್ಮ ಮಗಳನ್ನ ಕಳ್ಸ್ಕೊಡಿ ಅತ್ತೆ. ಏನು ಕಳ್ಸ್ಕೊಡೋದಿಲ್ಲಪ್ಪ. ಅದೇನ್ ಮಾಡ್ಬೇಕಂತ ಇಲ್ಲೇ ಮಾಡಿ. ಅತ್ತೆ ಅತ್ತೆ ನೀವು ಇಷ್ಟ ಹೇಳಿದ್ರಲ್ಲ ಅಷ್ಟೇ ನನ್ಕ ಸಂತೋಷ ಅತ್ತೆ. ಇನ್ ಮುಂದೆ ನನ್ನ ತಾಕತ್ತೇನು ಅಂತ ನಾನು ತೋರಿಸ್ತೀನಿ ಅತ್ತೆ, ತೋರಿಸ್ತೀನಿ ನಾನು. ನಮ್ಮಮ್ಮ ಭೂಮಿ ತಾಯಮ್ಮ, ಈ ಸುಗ್ಗಿ ತಂದವಳ್ಯಾರಮ್ಮ. ನಮ್ಮಮ್ಮ ನಮ್ಮಮ್ಮ ಎಲ್ಲೇ ಮಳೆ ಮೇಲೆ ಊಟ ತಗೋ ಬರ್ತೇನೆ ಅಂತ ಅಂದ್ಬಿಟ್ಟು ಡಿಂಗು ಡ್ಯಾನ್ಸ್ ಆಡ್ಕೊ ಬಂದಿದ್ಯಾ? ಊಟ ಇಲ್ಲೇ? ಅಡ್ಗೆ ಮಾಡ್ತಿದ್ನಲ್ಲ ಅವಾಗ ಇವೇನೋ ಹೇಳಿ ನೆನಪು ಬಂತವ್ರೆ. ಹೌದಾ? ಕಣ್ರಿ, ಏನಿರ್ಬೋದು ಅದು? ಅದೇ ನೀವ್ ಹೇಳಿದಲ್ರಿ, ಕರ್ನಾಟಕದ ಶಕ್ತಿ 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 ಅಂದ್ರಲ್ಲ ಊರಿ. ಅದಕ್ಕೆ ನೆನಪಾಯ್ತು. ಅದು ಏನು ಅಂತ ತಿಳ್ಕೊಳ್ಳೋಣ ಅಂತ ಬಂದ್ಬಿಟ್ಟೆ ಕಣ್ರಿ. ನನ್ನ ಮುದ್ದು ಎಂಡ್ರು ಬಾರೆ ಬಾರೆ.
ಸೀದಾ ಪೊದೆಲ್ ಕರ್ಕೊಂಡು ಹೋದ್ರಿ. ಆ ಶಕ್ತಿ ಕಾರಣ ಏನು ಅಂತಾನೆ ಹೇಳಿಲ್ವಲ್ರಿ ನೀವು? ಏನು ಅಂತ ಕಾರಣ? ಅಯ್ಯೋ ರಾಣಿ, ಸುಮ್ನೆ ಏನೋ ಬಂದ್ಬಿಟ್ಟೆ, ಎಲ್ಲ ಮರ್ತ್ಬಿಟ್ಲು ಬಿಡು ಅಂತ ನಾನು ಅನ್ಕೊಂಡಿದ್ದೆ. ನಾನು ನಿಮ್ ಹೇಳ್ತೀನಿ ಮರ್ಯಾದಿಕ್ಕೆ ಗೊತ್ತಾ? ನೀನು ಜಗತ್ನೇ ಮೇಯಿಸ್ತಿರುವಂತ ಹೆಂಡ್ತಿ, ನೀನು ಸಾಮಾನ್ಯವಾದ ಹೆಂಡ್ತಿ ಅಲ್ಲ ನೀನು. ಅದೇನ್ ಗೊತ್ತೇನೆ? ಏನ್ರಿ? ಇದು ನೋಡು, ರಾತ್ರಿ ಆದ್ರೂ ನಾನು ನೀನು ನೆಮ್ಮದಿಯಿಂದ ನಿದ್ದೆ ಮಾಡಕ್ಕೆ, ಸುಖವಾಗಿರಕ್ಕೆ ಇದೇ ಕಾರಣ. ಹೌದಾ? ಇದೇ ಕರ್ನಾಟಕ ಸ್ಪೆಷಲ್ 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 ಶಕ್ತಿ. ಸುಂದರವಾಗಿದೆ, ಪರವಾಗಿಲ್ಲ. ಇಷ್ಟು ಶಕ್ತಿ ಇದೆ ನಮ್ಗೆ ಗೊತ್ತೈತಿಲ್ಲ ಕಣ್ರಿ. ಅಯ್ಯೋ, ನನ್ ಗಂಡ ಅಂದ್ರೆ ಸುಮ್ನೆ ಬಂಗಾರ. ನೀನು ಅಷ್ಟೇ ಕಣ, ನೀನು ಸಾಮಾನ್ಯವಾದವಳೇನೆ. ಎಲ್ಲ ವಯಸ್ಕರ ದಂಪತಿಗಳು ಸುಖವಾಗಿರಲು ಇದನ್ನೇ ಬಳಸಿರಿ. ಎಂಬ ದೈವವೇ ದೈವ ತಂದ ವರದಿಂದ